ಏನು ಇಷ್ಟ ಆಯ್ತು? ಚೆನ್ನಾಗಿದೆ. ಓನ್ಲಿ ಫಾರ್ ಉಪ್ಪಿ ಫ್ಯಾನ್ಸ್. ಸರ್ ಫೋಕಸ್ ಸಿಗ್ತಾಗ ಮತ್ತೆ ನೋಡ್ತೀವಿ ಸರ್. ಹೆಂಗಿದೆ ಸಿನಿಮಾ? ಚಡ್ಡಿ ಬಿಚ್ಬಿಟ್ಟು ನೋಡ್ಬೇಕಷ್ಟೇ ಸರ್ ಲಾಸ್ಟ್ ಸೀನ್ನ. ಏನು ಅರ್ಥ ಆಗಿಲ್ವಾ ಸಿನಿಮಾ? ಚೆನ್ನಾಗಿದೆ ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿದೆ. ಸತ್ಪ್ರಜೆಗಳಾಗಬೇಕು, ಸತ್ತೋಗಿರೋ ಪ್ರಜೆಗಳಾಗಬೇಡಿ, ಸತ್ಪ್ರಜೆಗಳಾಗಿ ಅಂತ ಹೇಳಿದ್ದಾರೆ ಒಂದೇ ಲೈನ್. ಚೆನ್ನಾಗಿದೆ ಸರ್. ಫೋಕಸ್ ಸಿಕ್ತು ಸರ್. ಫೋಕಸ್ ಎರಡು ನಮ್ಮ ಸೈಟ್ ಹತ್ರ ಇದೆ. ಏನು ಅರ್ಥ ಆಯ್ತು ಏನಾದರೂ? ಸಿನಿಮಾ ಇದೆ ಸರ್ ಏನು ಅರ್ಥ ಆಗಿಲ್ಲ, ಇನ್ನೊಮ್ಮೆ ನೋಡಬೇಕಾಗತ್ತೆ, ಏನನ್ನೋದೇ ಗೊತ್ತಿಲ್ಲ. ಏನು ಇಷ್ಟ ಆಯ್ತು? ಏನು ಈ ಸಮಾಜದಲ್ಲಿ ನಡೆಯುವಂಥ ಅಡ್ಡ ನಡೆಗಳು, ರಾಜಕೀಯ ವ್ಯಕ್ತಿಗಳು, ಅದ್ರ ಬಗ್ಗೆ ತಿಳಿಸಿದ್ದಾನೆ. ಚೆನ್ನಾಗಿದೆ ಮೂವಿ, ನೋಡ್ಬೋದು. ಸರ್ ಹೆಂಗಿದೆ ಸಿನಿಮಾ? ಚೆನ್ನಾಗಿದೆ ಸೂಪರ್ ಆಗಿದೆ. ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕಷ್ಟೇ ಮೂವಿಯಲ್ಲಿ. ಚೆನ್ನಾಗಿದೆ, ಸೂಪರ್ ಆಗಿದೆ, ಎಲ್ಲರೂ ನೋಡ್ಬೋದು. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ನೀಟಾಗಿ ಫೋಕಸ್ ಇಟ್ಟು ನೋಡಿದ್ರೆ ಮೂವಿ ಅರ್ಥ ಆಗುತ್ತೆ. ಉಪೇಂದ್ರ ಹೇಗೆ ಡೈರೆಕ್ಷನ್ ಹೇಗೆ ಬಂದಿದೆ? ಸೂಪರ್ ಆಗಿದೆ ಸರ್. ಫೋಕಸ್ ನೀಟಾಗಿ ಇಡಬೇಕಷ್ಟೇ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಮೂವಿ ಅರ್ಥ ಆಗುತ್ತೆ. ಹೊರಗಡೆ ನಾವು ನಮ್ಮನ್ನು ಯಾವ ಥರ ತೋರಿಸ್ಕೊತಾ ಇದ್ದೀವಿ, ಪ್ರಾಬ್ಲಮ್ಗೆ ಸೊಲ್ಯೂಷನ್ ನಾವು ಕಂಡುಹಿಡ್ಕೊಬೇಕು. ಮೂವಿ ಮಾರಿಟರ್ ಅಷ್ಟೇ. ಥ್ಯಾಂಕ್ ಯು. ಹಿಂಗೆ ಏನೋ ಸಿನಿಮಾ? ನಾವು ಎಷ್ಟು ಮೂರ್ಖರಿದ್ದೀವಿ ಅಂತ ತೋರಿಸಿದ್ದಾರೆ. ಅದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು. ನೈಸ್ ಮೂವಿ. ಸಿನಿಮಾ ಅರ್ಥ ಆಯ್ತಾ ನಿಮಗೆ? ಅರ್ಥ ಆಗಿದೆ. ಹೆಂಗೆ ಅನಿಸ್ತು? ಕ್ಲೈಮ್ಯಾಕ್ಸ್ ಎಲ್ಲ ನೋಡಿದಾಗ ಅಥವಾ ಇಂಟರ್ವೆಲ್? ಟೋಟಲಿ ಇಷ್ಟೇ. ನಾವು ಹೆಂಗಿದ್ದೀವಿ ಅನ್ನೋದನ್ನು ತೋರಿಸಿದ್ದಾರೆ. ನಾವು ಏನು ಮಾಡಬೇಕು, ಏನು ಬದಲಾಗಬೇಕು ಅನ್ನೋದನ್ನು ತೋರಿಸಿದ್ದಾರೆ. ನೈಸ್ ಮೂವಿ. ಹೆಂಗಿದೆ ಅಣ್ಣ ಸಿನಿಮಾ? ಚೆನ್ನಾಗಿದೆ ಬ್ರೋ. ಏನು ಇಷ್ಟ ಆಯ್ತು? ಫೋಕಸ್ ಅಂತೂ ಸಿಗ್ತಾ ಇಲ್ಲ. ಉಪೇಂದ್ರ ಸರ್ನೇ ಕೇಳಬೇಕು ಫೋಕಸ್ ಸಿಗಬೇಕು ಅಂದರೆ. ನೈಸ್. ಇನ್ನೂ ಎರಡು ಸರ್ ಇನ್ನೂ 2-3 ಸಲ ನೋಡಲೇಬೇಕು ಫಿಲಮು. ಮೇಡಮ್ ಹೆಂಗಿದೆ ಪಿಕ್ಚರು? ಮೇಡಮ್ ಹೆಂಗೆ ಅನಿಸ್ತು ಪಿಕ್ಚರ್? ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಚೆನ್ನಾಗಿದೆ ಸರ್ ನಮ್ಮ ಜೀವನದಲ್ಲಿ ಏನು ನಡೀತೈತೆ ಅನ್ನೋದು ಅರ್ಥ ಆದರೆ ಸಿನಿಮಾ ಅರ್ಥ ಆಗುತ್ತೆ ಅಷ್ಟೇ. ಚೆನ್ನಾಗಿದೆ ಮೂವಿ, ಸೂಪರ್. ಇಷ್ಟ ಆಯಿತು? ಇಷ್ಟ ಆಯಿತು. ಏನು ಇಷ್ಟ ಆಯ್ತು ಪಿಕ್ಚರಲ್ಲಿ? ಸ್ಟೋರಿ ಅಣ್ಣ ಹೆಂಗಿದೆ ಅಣ್ಣ? ಸರ್ 2ನೇ ಸಲ ನೋಡ್ತಾ ಇರೋದು ನಿಜವಾಗ್ಲೂ ಸೂಪರ್. ಅದು ಫಸ್ಟ್ ಸಲ ನೋಡಿರೋರು 2ನೇ ಸಲ ನೋಡೋಕೆ ಬನ್ನಿ, ಬಂತಂದರೆ ಇದು ಅರ್ಥ ಆಗೇ ಆಗುತ್ತೆ. ಫಸ್ಟ್ ಸಲ ನೋಡಿದಾಗ ಏನು ಅನಿಸ್ತು? 2ನೇ ಸಲ ನೋಡಿದಾಗ ಏನೇನು ಅರ್ಥ ಆಯ್ತು? ಫಸ್ಟ್ ಸಲ ನೋಡಿದಾಗ ತುಂಬ ಕನ್ಫ್ಯೂಸ್ಗಳಿತ್ತು. 2ನೇ ಸಲ ನೋಡಿದಾಗ ಕೆಲವೊಂದು ಸೀನ್ಗಳೆಲ್ಲ ತುಂಬ ಅರ್ಥಗರ್ಭಿತವಾಗಿದೆ. ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಬ್ರೋ, ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಏನು ಇಷ್ಟ ಆಯ್ತು? ಮೂವಿ ಚೆನ್ನಾಗಿದೆ. ಎಲ್ಲ ಪೊಲಿಟಿಕಲ್ ಎಲ್ಲ ಹೇಳಿದ್ದಾನೆ, ಚೆನ್ನಾಗಿದೆ. ಅರ್ಥ ಆಗಿದೆ ಅರ್ಥ ಆಯ್ತು. ಈ ಫಿಲಮ್ ನೋಡೋ ಬದಲು ಸ್ವಸ್ತಿಕ್ ಫಿಲಮ್ ಫ್ಲಾಪ್ ಆಗಿದೆ. ಫಿಲಮಲ್ಲಿ ಬಂದು ಹಾಡುಗಳನ್ನು ನೋಡ್ಬೋದು. ಇದು ಅದಕ್ಕಿಂತ ವರ್ಸ್ಟ್ ಆಗೈತೆ. ಫಿಲಮ್ ವೇಸ್ಟ್. ಚೆನ್ನಾಗಿದೆ ಸರ್. ಸರ್ ಸೂಪರ್ ಆಗಿದೆ ಸರ್. ಇವಾಗ ಟ್ರೆಂಡಿಂಗಲ್ಲಿ ಮಸ್ತಾಗಿದೆ. ಲೈಫ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಸರ್. ಯಾವುದಕ್ಕೂ ತಲೆ ಕೆಡಿಸ್ಕೊಂಡ್ಬಿಡ್ದು. ಯಾವುದು ಗುಡ್ಡಾಟ ಫೈಟಿಂಗ್ ಏನೂ ಇಲ್ಲ. ಲೈಫ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಜೀವನ ಸೂಪರ್ ಆಗಿರುತ್ತೆ. ಇಷ್ಟೇ. ಥ್ಯಾಂಕ್ ಯು ಸರ್.